ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಮನೆಯಲ್ಲೇ ಯಾವ ರೀತಿಯಾಗಿ ಪೇಡನ ಮಾಡ್ಕೊಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಅಂಥದ್ದು 1 ಬಟ್ಲಷ್ಟು ಬೂರ ಸಕ್ಕರೆನ ತೊಗೊಂಡಿದ್ದೀನಿ. ಇದು ಬೂರ ಸಕ್ಕರೆನ ಮನೆಯಲ್ಲೇ ಮಾಡ್ಕೊಂಡಿರೋದು. ಮತ್ತು 1 ಬಟ್ಲಷ್ಟು ಹಾಲು ಪೌಡ್ರನ್ನ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತೇಳಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಹಾಲಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಲು ಪೌಡ್ರನ್ನ ಹಾಕಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ಮನೆ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ಹುರ್ಕೊಬೇಕು ಅಂತ ಅಂದರೆ, ಹುರಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಎಲ್ಲೂ ಸಹ ಗ್ಯಾಪ್ ಕೊಡಬಾರ್ದು. ಆ ಥರ ಇದನ್ನು ಹುರ್ಕೊಬೇಕಾಗುತ್ತೆ. ಉರಿತಾ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಹುರ್ಕೊಬೇಕಾಗುತ್ತೆ. ಇದನ್ನು ಉರಿಯೋದನ್ನು ನಿಲ್ಲಿಸೋದ್ರಿಂದ ತಳ ಒತ್ತುತ್ತೆ, ಅದಕ್ಕೋಸ್ಕರ ಉರಿತಾ ಇದ್ದಂಗೆ ಸ್ವಲ್ಪ ಹಾಲನ್ನು ಹಾಕ್ಕೊಬೇಕಾಗುತ್ತೆ. ಹಾಲೇನು ಹೆಚ್ಚಿಗೆ ತೊಗೊಳ್ಳಲ್ಲ. ಇದು ಸ್ವಲ್ಪ ನೋಡ್ಕೊತ ಹಾಲನ್ನು ಹಾಕ್ಕೊತ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಅದು ಉರಿತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಕಪ್ಪುಗಾಗ್ತಾ ಬರುತ್ತೆ, ಒಂಥರ ಚಾಕ್ಲೇಟ್ ಕಲರ್ ಥರ ಆಗ್ತಾ ಬರುತ್ತೆ. ಅಲ್ಲಿ ತನಕನೂ ಹುರ್ಕೊಂಡಾದಮೇಲೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದು ಚೆನ್ನಾಗಿ ಆಗಿದೆ, ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ಅಷ್ಟಾದಮೇಲೆ ಅದನ್ನು ಕೆಳಗೆ ಇಳಿಸ್ಕೊಂಡು ತಣ್ಣಗಾದಮೇಲೆ ಈ ಬೂರ ಸಕ್ಕರೆನ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಅದು ಉಂಡೆ ಕೊಟ್ಟಾಗ ಬರೋ ಥರ ಅದನ್ನು ಕಲಿಸ್ಕೊಬೇಕಾಗುತ್ತೆ. ನೋಡಿ, ಇವಾಗ ಈ ಹದಕ್ಕೆ ಕಲಿಸ್ಕೊಬೇಕಾಗುತ್ತೆ. ಇವಾಗ ನಾನು ಆ ಬೂರ ಸಕ್ಕರೆನ ಸ್ಟವ್ ಮೇಲೆ ಇದ್ದಾಗ ಹಾಕಿಲ್ಲ, ಕೆಳಗೆ ಇಳಿಸಿ ತಣ್ಣಗಾದ್ಮೇಲೆ ಹಾಕಿದ್ದೀನಿ. ನೋಡಿ, ಇದು ಈ ಥರ ಉಂಡೆ ಕಟ್ಬಿಟ್ಟು ಬೂರ ಸಕ್ಕರೆನಲ್ಲೇ ಈ ಉಂಡೆನ ಒರೆಸೋದು. ಮೇಲೆ ಸಕ್ಕರೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಒರೆಸೋದು ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.